ಸಾಯಿರಾಮ್ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಇವತ್ತು 9ನೇ ತಾರೀಕು ಗುರುವಾರ, ಮೇ ತಿಂಗಳಲ್ಲಿದ್ದೇವೆ. ಎಲ್ಲ ಸಾಯಿ ಭಕ್ತರ ಜೊತೆಗೆ ಕೆಲವು ವಿಚಾರಗಳನ್ನು, ಸುವಿಚಾರಗಳನ್ನು ಅರಿಬೇಕಂತ ಒಂದು ಉದ್ದೇಶದಿಂದ ಪ್ರತಿ ಗುರುವಾರ ವಿನೂತನವಾದಂಥ ಒಂದು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಇಡ್ತಾ ಇದ್ದೇನೆ. ಇವತ್ತು ನಿಮ್ಮ ಜೊತೆಗೆ ನಾನು ಅನುಸಂಧಾನ ಮಾಡ್ತಿರೋದು ಶಿರ್ಡಿ ಯಾತ್ರೆ ಬಗ್ಗೆ. ಎಷ್ಟೋ ಮಂದಿ ಭಕ್ತರಿಗೆ, ಎಲ್ಲರೂ ನಾನು ಎಷ್ಟೋ ಸಲ ನೋಡಿದ್ದೇನೆ, ಭಕ್ತರು ಪಾಪ ಬಹಳವಾದಂಥ ಒಂದು ಯೋಜನೆ ಇರ್ತಾರೆ. ಶಿರ್ಡಿ ಹೋಗಬೇಕು, ಬಾಬಾ ಯಾವಾಗ ನಮ್ಮನ್ನು ಕಳಿಸ್ಕೊಳ್ತಾರೋ ಏನೋ, ಯಾವಾಗ ಆ ದಿನ ಸುದಿನ ಯಾವಾಗ ಬರುತ್ತೋ ಅಂತ. ಖಂಡಿತ ಸಾಯಿ ಭಕ್ತರು, ನಿಜವಾದ ಸಾಯಿ ಭಕ್ತರಿಗೆ ಬಾಬಾ ಕಳಿಸ್ಕೊಳ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಖಂಡಿತವಾಗಿ ಆತನ ಪಾದವನ್ನು ನೀವು ಖಂಡಿತವಾಗಿ ಕಾಣ್ತೀರಿ. ಕೆಲವರು ಪ್ರಶ್ನೆ ಇದೆ, ಯಾಕೆಂದರೆ ಭಾಳ ಮಂದಿ ಹೋಗುವಾಗ ಪ್ರಶ್ನೆ ಕೇಳ್ತಾರೆ, ಅಲ್ಲಿ ಹೇಗೆ ಹೋಗುವುದು, ಏನು, ಯಾವುದೇ ಗೊಂದಲಕ್ಕೀಡಾಗೋದು ಅಗತ್ಯ ಇಲ್ಲ. ಒಂದು ಒಳ್ಳೆಯ ವಿಚಾರ ಯಾವ ರೀತಿ, ಯಾಕೆಂದರೆ ನಾವು ಕರ್ನಾಟಕದಿಂದ ಹೋಗೋದಾದರೂ ಕೆಲವರಿಗೆ ಮಹಾರಾಷ್ಟ್ರ ಭಾಷೆ ತೊಂದರೆ ಆಗುತ್ತೆ, ಅಲ್ಲಿ ಹೇಗೆ ಪರಿಸ್ಥಿತಿ ಅಂತ ಕೆಲವ್ರಿಗೆ ಗೊತ್ತಾಗಲ್ಲ. ಈಗ ನೋಡಿ, ಎಲ್ಲ ಡಿಜಿಟಲ್ ಮಾಧ್ಯಮ ಇದೆ, ಎಲ್ಲರ ಹತ್ರ ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ಎಲ್ಲವೂ ಇದೆ. ಪ್ರಾರಂಭಕ್ಕಾಗಿ ನಿಮಗಾಗಿ ಒಂದು ವಿಷಯವನ್ನು ಅರಿತಾ ಇದ್ದೇನೆ. ನೀವು ಸಾಯಿ ಆರ್ಗನೈಜೇಷನ್ ಅಂತ ಒಂದು ಕಂಪ್ಯೂಟರ್ನಲ್ಲಿ ನೀವು ಸಾಯಿ ಆರ್ಗನೈಜೇಷನ್ ಅಂತ ಅದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೇಕು ಭಕ್ತಾದಿಗಳೇ. ಅಥವಾ ಪ್ಲೇಸ್ಟೋರ್ನಲ್ಲಿ ನೀವು, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನೀಗ, ಪ್ಲೇಸ್ಟೋರ್ನಲ್ಲಿ ಸಾಯಿದು ಒಂದು ಆ್ಯಪ್ ಇದೆ, ಅದನ್ನು ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. ಆ ಡೌನ್ಲೋಡ್ ಮಾಡಿಕೊಂಡ ಮೇಲೆ ಅಲ್ಲಿ ತಾವು ತಮ್ಮ ಕೈಯಲ್ಲಿ ಒಂದು ಆಧಾರ್ ಕಾರ್ಡ್ ಅಥವಾ ಒಂದು ಡ್ರೈವಿಂಗ್ ಲೈಸೆನ್ಸ್, ಒಂದು ಫೋಟೋ ನಿಮ್ಮ ಕೈಯಲ್ಲಿ ಇರಬೇಕು. ಅದನ್ನು ಆ್ಯಪ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ನೀವು ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಿ, ಯಾಕೆಂದರೆ ಆ ಫೋಟೋ ಅಷ್ಟು MB ಹೋಗಬೇಕಾಗ್ತದೆ. ಅದಕ್ಕಾಗಿ ಒಂದು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ಅದನ್ನು ಮಾಡಿ, ಪುನಃ ಅದೇ ಯೂಸರ್ ನಿಮ್ಮ ಪಾಸ್ವರ್ಡನ್ನು ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಆಪ್ರೇಟ್ ಮಾಡಬಹುದು. ಹಾಗಾಗಿ ಯಾಕೆಂದರೆ ಕಡೆಗೆ ನಿಮಗೆ ಮೊಬೈಲ್ನಲ್ಲಿ ಎಲ್ಲವೂ, ನೀವು ಮೊಬೈಲ್ನಲ್ಲಿ ಅಲ್ಲಿ ಹೋಗುವ ಬರುವ ಎಲ್ಲ ವಿಚಾರಗಳನ್ನು ನೀವು ಅಲ್ಲಿ ಬುಕ್ಕಿಂಗ್ ಮಾಡಬಹುದು. ಈಗ ನಿಮಗೆ ಅದು ಯಾವ ಆ್ಯಪ್ ಅಂತ ಗೊತ್ತಾಯ್ತಲ್ವೇ ಸಾಯಿ ಭಕ್ತರೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿದ ಮೇಲೆ ಅದನ್ನು ಯಾವ ರೀತಿ ಉಪಯೋಗಿಸಬೇಕು, ಯಾವ ರೀತಿ ಅದನ್ನು ಚಾಲನೆಯಲ್ಲಿ ಮಾಡಬೇಕಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಹೇಳ್ತೀನಿ, ಸಾಯಿ ಪ್ರವೇಶವನ್ನು ಮಾಡ್ತಾಗ ಶಿರ್ಡಿ ರಾಹತದಿಂದ ಪ್ರಥಮವಾಗಿ ಬರುವುದು ಶಿರ್ಡಿ ಪ್ರವೇಶ ಮಾಡ್ತಾ ಇದ್ದಂತೆ ಅಲ್ಲಿ ಸಾಯಿ ಆಶ್ರಮ ಅಂತ ಸಾಯಿ ಸಂಸ್ಥಾನದವರೇ ಉಳಿಲಿಕ್ಕೆ ವ್ಯವಸ್ಥೆ ಇದೆ. ನೀವು ಸಹ ಆ ಆ್ಯಪ್ನಲ್ಲಿ ಇದನ್ನು ಬುಕ್ ಮಾಡ್ಕೊಳ್ಬೋದು, ರೂಮ್ ವ್ಯವಸ್ಥೆ ಎಲ್ಲವೂ ಮಾಡ್ಕೊಳ್ಬೋದು. ಒಂದು ತಿಳ್ಕೊಳ್ಳಿ, ಅಲ್ಲಿ ಚೆಕ್ಕಿನ್ ಟೈಮ್ 11 ಗಂಟೆ ಮುಂಜಾನೆ, 11 ಗಂಟೆ ಮುಂದಿನ 11 ಗಂಟೆಗೆ ಒಂದು ದಿನದ ಅಲ್ಲಿ ಇದು ಚೆಕ್ಔಟ್ ಅವ್ರದ ನಿಗದಿಪಡಿಸಿದ ಸಮಯ. ಪರವಾಗಿಲ್ಲ, ಅದು ಮುಂಚೆನೂ ಹೋಗಿದ್ರು ಸಹ ರೂಮ್ ಸಿಗತ್ತೆ. ಆದರೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಗೆ ಇದ್ದರೆ ಅದು ಒಂದು ದಿನ ಅಂತ ಲೆಕ್ಕಕ್ಕೆ ಬರುತ್ತೆ. ಸಾಯಿ ಆಶ್ರಮದಲ್ಲಿ ಉಳ್ಕೊಳ್ಳಿ. ನಿಮಗೆ ಅಲ್ಲಿ ಸಾಮಾನ್ಯ 200 ರೂಪಾಯಿಗೆ ಒಂದು ರೂಮು, 500 ರೂಪಾಯಿದಲ್ಲಿ ಇದೆ. ಅಲ್ಲಿಂದ ಮುಂದೆ ದ್ವಾರಾವತಿ ಅಂತಿದೆ, ಅಲ್ಲಿ ವ್ಯವಸ್ಥೆ ಹತ್ತಿರ, ಸಾಯಿ ಮಂದಿರಕ್ಕೆ ಹತ್ತಿರ ಇದೆ. ಇಲ್ಲಿಂದ ಸಾಯಿ ಆಶ್ರಮದಿಂದ ಸಾಮಾನ್ಯ 1 ಕಿಲೋಮೀಟರ್ ಆಗುತ್ತೆ. ದ್ವಾರಾವತಿಯಿಂದ ಏನಿಲ್ಲ, ಒಂದು 300 ಮೀಟರ್ ಅಷ್ಟೇ. ಮತ್ತು ತಿಳ್ಕೊಳ್ಳಿ, ಸಾಯಿ ಆಶ್ರಮದಿಂದ ನಿಮಗೆ ಸಾಯಿ ಮಂದಿರಕ್ಕೆ ಹೋಗಲಿಕ್ಕೆ ಎಲ್ಲವೂ ಸುವಿಧವಾದಂಥ ಬಸ್ ಇದೆ, ಫ್ರೀ ಬಸ್ ಇದೆ. ಸಾಯಿ ಸಂಸ್ಥಾನದಿಂದ ಆರಾಮವಾಗಿ ನೀವು ಮಂದಿರಕ್ಕೆ ಹೋಗ್ಬೋದು, ವಾಪಸ್ ಮಂದಿರಕ್ಕೆ ಬರ್ಬೋದು. ಹಾಗೆಯೇ ನಿಮ್ಮ ಸಾಯಿ ಆಶ್ರಮದಲ್ಲಿ ಸಹ ನಿಮಗೆ ಊಟದ ವ್ಯವಸ್ಥೆ ಇದೆ, ಪ್ರಸಾದ ಭೋಜನ ಇದೆ. ಹಾಗೂ ಸಾಯಿ ಮಂದಿರದಿಂದ ಭೋಜನಾಲಯದಲ್ಲೇ ಊಟ ಮಾಡಬೇಕು, ಪ್ರಸಾದ ಮಾಡಬೇಕೆಂದ್ರೆ ನೀವು ಮಂದಿರದಿಂದ ಹೋಗ್ಬೋದು. ಅದು ಸಾಮಾನ್ಯ, ಅಲ್ಲಿಂದಲೂ ಸಹ 1 ಕಿಲೋಮೀಟರ್ ಲೆಕ್ಕ ಇದೆ. 10 ರೂಪಾಯಿನೂ ರಿಕ್ಷಾ ತಗೊಳ್ತಾರೆ, ಆಟೋ, ಅಲ್ಲೇ ಹೋಗ್ಬೋದು. ಒಂದು ತಿಳ್ಕೊಳ್ಳಿ, ಪ್ರಸಾದ ಭೋಜನ ಒಂದು ISI ಸ್ಟ್ಯಾಂಡರ್ಡ್ನಲ್ಲಿ ಒಂದು ಒಳ್ಳೆಯ ಪ್ರಸಾದ ಭೋಜನ ಸಿಗುತ್ತೆ. ಫ್ರೀ ಊಟನೂ ಇದೆ. 50 ರೂಪಾಯಿ ಊಟಕ್ಕೆ ಟೇಬಲಲ್ಲಿ ಕುಳಿತುಕೊಂಡು ಚಪಾತಿ ಎಷ್ಟು ಬೇಕಾದರೂ ಭೋಜನ ಮಾಡಿ ಅದು ನಿಮಗೆ ಸಿಗತ್ತೆ. ಒಳ್ಳೆ ಪ್ರಸಾದ ಭೋಜನ ಸ್ಟ್ಯಾಂಡರ್ಡ್ ಇದೆ.
ಅದಕ್ಕಾಗಿ ಇಲ್ಲಿಂದ ದೂರ ಹೋಗುವವರು ಸುಮ್ಮನೆ ಅಲ್ಲಿ ಹೋಟೆಲ್ ಬಿಟ್ಟಲ್ ತತ್ತುವುದಕ್ಕಿಂತ ಇಲ್ಲೇ ಮಾಡಿ ಸಾಯಿ ಆಶ್ರಮದಲ್ಲಿ ಉಳ್ಕೊಳ್ಳಿ. ಯಾಕೆಂದರೆ ಅಲ್ಲಲ್ಲಿ ನಿಮಗೆ ಭಾಳ ಹೊರಗಡೆ ಕಾಸ್ಟ್ಲಿ ಆಗತ್ತೆ, ಇದು ಮಾತ್ರ ನೀವು ತಿಳ್ಕೊಳ್ಳಿ. ಅಲ್ಲಿಂದ ನಿಮಗೆ ಸಾಯಿ ಆಶ್ರಮದಲ್ಲೇ ನಿಮಗೆ 1 ರೂಪಾಯಿಗೆ ಟೀ, 3 ರೂಪಾಯಿಗೆ ಹಾಲು, 6 ರೂಪಾಯಿಗೆ ಟಿಫಿನ್, ಹೀಗೆ ಹಲವಾರು ವ್ಯವಸ್ಥೆ ಇದೆ. 10 ರೂಪಾಯಿ ನೀರು ಬಾಟ್ಲ್ ಸಿಗತ್ತೆ, 8ರಿಂದ 10 ರೂಪಾಯಿ, ಈ ಎಲ್ಲ ವ್ಯವಸ್ಥೆ ಇದೆ. ಬಾಬಾರವ್ರ ಹತ್ರ ಸನ್ನಿಧಾನಕ್ಕೆ ಹೋಗುವಾಗ ನಿಮ್ಮ ಹೊರಗಡೆ ಕಾಣುತ್ತೆ, ಎಲ್ಲರೂ ನಿಮ್ಮನ್ನು ಕರೀತಾರೆ, ಇಲ್ಲಿ ಬಾಬಾ ಸರ್ ಇಲ್ಲಿ ಪೇಡ ತೊಗೊಳ್ಳಿ ಸರ್. ನೀವು ಏನಿದ್ದದ್ದು ಸಾಯಿ ಸಂಸ್ಥಾನದ ಅವರ ನಿಗದಿಪಡಿಸಿದ ಅಂಗಡಿಗಳಲ್ಲೇ ನೀವು ಅದನ್ನು ಪರ್ಚೇಸ್ ಮಾಡಿ. ಯಾಕೆಂದರೆ ನಿಮಗೆ ಯಾವುದೇ ಮೋಸ ಆಗಲ್ಲ. ಅದನ್ನು ಹೋಗಿ ನೀವು ಬಾಬಾರವರಿಗೆ ಸೇವೆಯನ್ನು ಪೇಡೆಯನ್ನು ತೊಗೊಂಡು ಹೋಗಿ ಸೇವೆ ಮಾಡ್ಬೋದು. ಮತ್ತು ನಿಮಗೆ ಅಲ್ಲಿ ಹೋದ್ಕೊಳ್ಳಿ, ನೀವು ಹೊಸದಾಗಿ ಹೋದಾಗ ಅಲ್ಲಿಯವರೆಲ್ಲ ನಿಮ್ಮನ್ನು ಕೇಳ್ತಾರೆ, ಅಭಿ ಆರತಿ ಹೋರ ಆರತಿ ನಡೀತಾ ಇದೆ, ಈಗ ಪ್ರಾತಃ ಕಾಲ ದರ್ಶನ, ನೀವು ಇಲ್ಲೇ ಚಪ್ಪಲ್ ಬಿಡಿ, ಈಗಲೇ ನಡೀರಿ, ಈಗ ಆರತಿ ಪ್ರಾರಂಭ ಆಗಿ. ಆ ಮಾತಿಗೆಲ್ಲ ಬಲಿಯಾಗಬೇಡಿ. ಯಾಕೆಂದ್ರೆ ನೀವು ಅಲ್ಲಿ ಬಿಡ್ತೀರಿ, ಅವನಿಂದ ಹೋಗ್ತೀರಿ. ಆದರೆ ಅಲ್ಲಿ ಬಿಟ್ಟ ಮೇಲೆ ಒಳಗೆ ಹೋದ ಮೇಲೆ ನಿಮಗೆ ಆರತಿ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಎಲ್ಲ ವ್ಯವಸ್ಥೆ ನಾನೀಗ ಸೂಚಿಸುವಂಥ ಒಂದು ಆ್ಯಪ್ನಲ್ಲಿದೆ ನೋಡಿ. ಈಗ ನಾನು ನಿಮಗೆ ಆ ಆ್ಯಪ್ ಓಪನ್ ಮಾಡಿದ ಮೇಲೆ ಏನಾಗತ್ತೆ, ಏನು ನೀವು ನೋಡ್ಬೋದು ಅಂತ ನೀವು ನೋಡ್ಬೋದು ಅಲ್ಲಿ. ಓಂ ಸಾಯಿರಾಮ್. ನೀವು ಈ ಸುವಿಧಾ ವ್ಯವಸ್ಥೆ ಇರುವಾಗ ನೋಡಿ, ಆ ಶಿರ್ಡಿಯಲ್ಲಿ ಸತ್ಯನಾರಾಯಣ ಪೂಜೆ, ನಿಮ್ಮ ಸಾಯಿ ಅಭಿಷೇಕ, ಖಂಡಿತವಾಗಿ ಈ 2 ಸೇವೆಯನ್ನು ನೀವು ಮಾಡಿ. ಯಾಕೆಂದರೆ ಕೇವಲ 100 ರೂಪಾಯಿ. ಬೆಳಗ್ಗೆ 7 ಗಂಟೆ ಒಂದು ಬ್ಯಾಚಿನಲ್ಲಿ ನಡೀತದೆ, 9 ಗಂಟೆ ಬ್ಯಾಚ್ ಒಂದು ನಡೀತದೆ ಸತ್ಯನಾರಾಯಣ ಪೂಜೆ, ಕೇವಲ 100 ರೂಪಾಯಿ. ಮಕ್ಕಳು ಸಹ ಮಾಡ್ಬೋದು, ಗಂಡ ಹೆಂಡತಿ ಕೂಡಿ ಮಾಡೋದು 100 ರೂಪಾಯಿ. ಮಕ್ಕಳು ಸಹ ನಮ್ಮಲ್ಲಿ ಇಂಡಿವಿಜುವಲ್ ಮಾಡಲಿಕ್ಕೆ ನಮ್ಮ ಕಡೆಗೆ ನಮ್ಮ ಧಾರಿಪತಿ ಇಲ್ಲ, ಅಲ್ಲಿ ಶಿರ್ಡಿಯಲ್ಲಿ ಒಂದು ಅವಕಾಶವಿದೆ. ಮಕ್ಕಳು ಸಹ ಸ್ವತಃ ಕೂತು ಸತ್ಯನಾರಾಯಣ ಪೂಜೆ ಮಾಡ್ಬೋದು. ಈ ಪೂಜೆ ಮಾಡಿದರೆ ಶಿರ್ಡಿ ಯಾತ್ರೆ ಸಂಪೂರ್ಣ ಆಗ್ತಾರೆ. ಕೆಲವರು ಶಿರ್ಡಿ ಹೋಗ್ತಾರೆ, ಅಲ್ಲಿಂದ ಬರ್ತಾರೆ, ಆದರೆ ಈ ಸತ್ಯನಾರಾಯಣ ಪೂಜೆ ಮತ್ತು ಇದು ಸಾಯಿ ಅಭಿಷೇಕ ಇದೆ ಅಂತ ಕೆಲವ್ರಿಗೆ ಗೊತ್ತೇ ಇಲ್ಲ. ಅಲ್ಲಿ ಹೋಗಿ ಸೈಡಿಗೆ ಹೋಗಿ ನೀವು ಬುಕ್ ಮಾಡೋದಾದರೆ ಮಧ್ಯಾಹ್ನ 2 ಗಂಟೆ ನಂತರ, 2:30 ಗಂಟೆ ನಂತರ ಅದನ್ನು ಬುಕ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಮುಂಜಾನೆ ಇಲ್ಲ. ಮರುದಿನದ ಬುಕ್ಕಿಂಗ್ ಮಧ್ಯಾಹ್ನ ಪ್ರಾರಂಭ ಆಗತ್ತೆ. ನೀವು ಆ್ಯಪ್ನಲ್ಲಿ ಯಾವಾಗಲೂ ಮಾಡ್ಬೋದು. ನಿಮಗೆ ನೀವು ನೋಡಿದ ಈಗ ಆ್ಯಪ್ನಲ್ಲಿ ತಿಳ್ಕೊಳ್ಳಿ, ಅಲ್ಲಿ ನೀವು ಬುಕ್ಕಿಂಗ್ ಮಾಡಿ ದರ್ಶನ ಮಾಡ್ಕೋಬೋದು, ಪೂಜೆ ಮಾಡಿಸ್ಬೋದು. ಸಾಯಿ ಸತ್ಯನಾರಾಯಣ ಪೂಜೆ ಅದನ್ನು ಖಂಡಿತ ಮಾಡಿ. ಬಾಬಾವರ ಸನ್ನಿಧಾನಕ್ಕೆ ಹೋದ ಮೇಲೆ ಹಿಂದಿನಗಡೆ ಹೊರಗಡೆ ಬಂದಾಗ ಬೇವಿನ ಮರ ಕಾಣಿಸ್ತಾನೆ. ಅಲ್ಲಿ ಸಹ ಆ ಬೇವಿನ ಗುರುಸ್ಥಾನ ಅಂತ ನಾವು ತಿಳ್ಕೊಂಡದ್ದು. ಸದಾ ನಿಂಬವೃಕ್ಷಂತೆ ಪಾದಕ್ಕೆ ಇಟ್ಟದ್ದಿದೆ ಜಾಗ. ಅಲ್ಲಿರುವ ಬೇವಿನ ಮರದ ಎಲೆಗಳೆಲ್ಲ ಸಿಹಿ ಇದೆ. ಕೇವಲ ಗುರುವಾರ ಮತ್ತು ಶುಕ್ರವಾರ ಮಾತ್ರ ಅಲ್ಲಿ ಧೂಪ ಹಾಕ್ತಾರೆ. ಕೆಲವರು ಗೊತ್ತಿಲ್ಲದೆ ತಿಳ್ಕೊಳ್ತಾರೆ, ಬಾಬಾವರಲ್ಲಿ ಅಲ್ಲಿ ಏನು ನಮಗೆ ವಿಭೂತಿ ಬರುತ್ತೆ, ಅದು ಅಗ್ನಿನೇ. ಅಲ್ಲಿ ಅಲ್ಲ ಅಗ್ನಿ, ಅಲ್ಲಿ ಕೇವಲ ಗುರುವಾರ ಮತ್ತು ಶುಕ್ರವಾರ ಮಾತ್ರ ಧೂಪ ಹಾಕ್ತಾರೆ. ಹಾಗೆ ನೀವು ಬಾಬಾವರ ಸಮಾಧಿ ದರ್ಶನ ಮಾಡಿದ ಮೇಲೆ ಹೊರಗಡೆ ಬಂದಾಗ ನೀವು ದ್ವಾರಕಾಮಾಯಿ ದರ್ಶನ ಖಂಡಿತ ಮಾಡಬೇಕು. ಅದೇ ಪ್ರಥಮ. ಆ್ಯಕ್ಚುಲಿ ಬಾಬಾವರ ಸಮಾಧಿ ದರ್ಶನಕ್ಕಿಂತ ಅತಿ ಶ್ರೇಷ್ಠವಾದದ್ದು ದ್ವಾರಕಾಮಾಯಿ. ಯಾಕೆಂದರೆ ಬಾಬಾವರು ಹೇಳಿದ್ದಾರೆ, ಇದು ನನ್ನ ತಾಯಿಯ ಸ್ಥಾನ, ತನ್ನ ಮಗುವಾಗಿ ತಾಯಿ ಕಾಯ್ತಾ ಇರ್ತಾಳೆ. ಯಾಕೆಂದರೆ ಆ ದ್ವಾರಕಾಮಾಯಿ ಪಾದ ಇಟ್ಟುಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತದೆ ಅಂತ ಬಾಬಾವರು ಹೇಳಿದ್ದಾರೆ. ಆ ಬಾಬಾ ಸಾನ್ನಿಧ್ಯದಲ್ಲಿ ದ್ವಾರಕಾಮಾಯಿಲಿ ಬಾಬಾ ಅಲ್ಲಿನ ಉರುವಲು ಹಾಕೋದು ಜಾಗ, ಬಾಬಾ ಅವರು ಕುಳಿತುಕೊಂಡಿರೋ ಜಾಗ. ಹಾಗೆ ಅಲ್ಲಿ 1913ರಿಂದ ಅಗ್ನಿ ಉರಿತಾ ಇದೆ. ಅದೇ ನಮಗೆ ಬರುತ್ತಿರುವಂಥ ಉದಿ ಪ್ರಸಾದ. ಆ ಉದಿ ಪ್ರಸಾದ ಶ್ರೇಷ್ಠ ವಜ್ರದ ಮೌಲ್ಯದಂಥ ಪ್ರಸಾದ. ಖಂಡಿತ ಆ ದ್ವಾರಕಾಮಾಯಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ. ಹಾಗೆ ನೀವು ಅಲ್ಲಿಂದ ಹೊರಗಡೆ ಬಂದರೆ ಕೇವಲ ಒಂದು 200 ಮೀಟರ್ ಅಂತರದಲ್ಲಿ ಚಾವಡಿ ಇದೆ. ಆ ಚಾವಡಿಯಲ್ಲಿ ಬಾಬಾರವರು ಓಡಿಸಿದ್ದು. ಅಲ್ಲಿಂದ ಪ್ರತಿ ಗುರುವಾರ ದ್ವಾರಕಾಮಾಯಿಯಿಂದ ಚಾವಡಿಗೆ ಪಾಲಕಿ ವ್ಯವಸ್ಥೆ ರಥದ ಹಿಂದೆ ಸಾಯಿ ಚರಿತ್ರದಲ್ಲಿ ಅಲ್ಲಿಂದ ಅಷ್ಟು ದೂರ ಹೋಗಲಿಕ್ಕೆ 1 ಗಂಟೆ ಒಂದು ಪಲ್ಲಕ್ಕಿ ಉತ್ಸವ ಆಗ್ತಿತ್ತು, ಅಥವಾ ಬಾಬಾರವರು ನಡೆದುಕೊಂಡು ಹೋಗ್ತಾಯಿದ್ರು. ಮತ್ತು ಅಲ್ಲಿ ಒಂದು ಮಹತ್ವ ಇದೆ. ನೀವು ಆ ಚಾವಡಿಯಲ್ಲಿ ಒಬ್ಬ ಸಂಶೋಧಕ ಶ್ರೀ ಎಂ ಅಂತ ಒಂದು ಬುಕ್ ಬರೆದಿದ್ದಾರೆ. ಅವರಲ್ಲಿ ಅವ್ರು ಬರೆದಿರೋ ಅತಿ ದೊಡ್ಡ ಸಂಶೋಧಕರು. ಅವರು ಸ್ವತಃ ಅಲ್ಲಿ ಚಾವಡಿಯಲ್ಲಿದ್ದಾಗ ರಾತ್ರಿ ಹೊತ್ತಿಗೆ ಅವರ ಬುಕ್ನಲ್ಲಿ ಪುಸ್ತಕದಲ್ಲಿ ಬರೆದಿದ್ದಾರೆ, ಬಾಬಾ ಅಲ್ಲಿಂದ ದ್ವಾರಕಾಮೆಯಿಂದ ಹೋಗುವುದು ಮತ್ತು ಚಾವಡಿಯಲ್ಲಿ ಬರೆದು ಚಾವಡಿಯಿಂದ ದ್ವಾರಕಾಮೆ ಸ್ವತಃ ಕಣ್ಣಾರೆ ನೋಡಿದ್ದಾರೆ. ಈಗಲೂ ಸಹ ಹಾಗೆ ಆ ಜಾಗೃತಾವಸ್ಥೆಯ ಸ್ಥಾನ ಚಾವಡಿ. ಅಲ್ಲಿ ಪಾದಾರ್ಪಣೆ, ಅಲ್ಲಿ ಹನುಮಂತನ ದೇವಾಲಯ ಇದೆ ಪಕ್ಕದಲ್ಲಿ, ಅಲ್ಲಿಯೂ ಸಹ ನಮಸ್ಕಾರವನ್ನು ಸಾಷ್ಟಾಂಗವನ್ನು ಮಾಡಿ. ಹಾಗೆ ನೀವು ಬಸ್ ಸ್ಟ್ಯಾಂಡ್ ಹತ್ತಿರ ಖಂಡೋಬಾ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಮಾಳಸಾಪತಿ ಬಾಬಾ ಅವರು ಪ್ರಥಮ ಬಾರಿ ಅಲ್ಲಿ ಬಂದಾಗ
ಸಾಯಿ ಅಂತ ಕರೆದದ್ದು ಜಾಗ, ಅಲ್ಲಿ ಮಾಳಸಾಪತಿ, ಅದು ಖಂಡೋಬಾ ದೇವಸ್ಥಾನ, ಅಲ್ಲಿ ನೀವು ದರ್ಶನ ಮಾಡಿ. ಹಾಗೆ ನೀವು ದರ್ಶನ ಶನಿ ಶಿಗ್ನಾಪುರ, ಅಲ್ಲಿ ನಿಮಗೆ ಹೇಳ್ತಾರೆ ಕೇವಲ ಒಂದು 3 ಗಂಟೆ 4 ಗಂಟೆ ಸಾಕು ದರ್ಶನ. ದಯವಿಟ್ಟು ತಿಳ್ಕೊಳ್ಳಿ, ಯಾಕೆ ನೀವು ಯಾತ್ರಾರ್ಥಿಗಳು ಕೆಲವರು ಬಸ್ ಬುಕ್ ಮಾಡಿರ್ತಾರೆ ಮನೆ ಹೋಗಲಿಕ್ಕೆ, ರಿಟರ್ನ್ ಹೋಗಲಿಕ್ಕೆ, ಆದರೆ 6 ಗಂಟೆ ತಗೊಳುತ್ತೆ ದರ್ಶನಕ್ಕೆ. ಹೋಗಿ ಬರೋದಕ್ಕೆ 6 ರಿಂದ 7 ಗಂಟೆ ತಗೊಳ್ತಾರೆ. ಅದಕ್ಕಾಗಿ ನೀವು ಸರಿಯಾಗಿ ವಿಚಾರಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ಮುಂದೆ ಮತ್ತು ಯಾತ್ರೆ ಮಾಡಬೇಕಿದ್ರೆ ಇಲ್ಲಿ ನಿಮಗೆ ತ್ರಯಂಬಕೇಶ್ವರ ನಾಶಿಕ್ ಹೋಗಲಿಕ್ಕೆ ಅವಕಾಶ ಇದೆ. ಅಲ್ಲಿ ಒಂದು ಪ್ಯಾಕೇಜ್ಗಳು ಸಿಗುತ್ತೆ. ಮುಂಜಾನೆ ಹೋಗಿ ನಿಮ್ಮ ರಾತ್ರಿ ಬಿಡ್ತಾರೆ. ಅದು ಒಂದೇ ದಿನದಲ್ಲಿ ಹೋಗಿ ವಾಪಸ್ ಶಿರ್ಡಿಗೆ ಬನ್ನಿ. ಯಾಕೆಂದರೆ ನೀವು ಅಲ್ಲಿ ಉಳಿಲಿಕ್ಕೆ ನಿಮಗೆ ಸ್ವಲ್ಪ ವೆಚ್ಚ ಹೆಚ್ಚಾಗತ್ತೆ. ಅಲ್ಲಿಂದ ಪುನಃ ನೀವು ಎಲ್ಲಾದರೂ ಹೋಗಬೇಕಿದ್ರೆ ಔರಂಗಾಬಾದಿಗೆ ಒಂದು ಪ್ಯಾಕೇಜ್ ಇದೆ. ಮುಂಜಾನೆ ಹೋಗಿ ರಾತ್ರಿ ಬರಬಹುದು. ತ್ರಯಂಬಕೇಶ್ವರನಲ್ಲಿ ನೀವು ಗೌತಮ ಋಷಿಗಳು ಸ್ಥಾಪಿಸಿದಂಥ ಆ ತ್ರಯಂಬಕೇಶ್ವರನ ಸ್ಥಾನ ಇದೆ, ಈಶ್ವರನ ಸ್ಥಾನ ಇದೆ. ಹಾಗೆ ಅಲ್ಲಿ ನಿಮಗೆ ನಮ್ಮ ದೇವಿಯ ಸ್ಥಾನ, ಸಪ್ತಸಂಗಿ ದೇವಿಯ ಒಂದು ಅತಿ ಅದ್ಭುತವಾದಂಥ ಜಾಗ ಇದೆ. ಅಲ್ಲಿಯೂ ದರ್ಶನ ಮಾಡ್ಕೊಂಡು ಬರ್ಬೋದು. ಹಾಗೆ ನೀವು ಅಲ್ಲಿಂದ ವಾಪಸ್ ಶಿರ್ಡಿಗೆ ಬರಬಹುದು. ಹಾಗೆ ನೀವು ಮತ್ತು ಶಿರ್ಡಿಯ ಏನಾದರೂ ಮಕ್ಕಳಿಗೆ ತಮಗೆ ಒಂದು ಏನಾದರೂ ಅದರ ಬಗ್ಗೆ ಮತ್ತು ಬಾಬಾ ಅವರ ಬಗ್ಗೆ ತಿಳ್ಕೊಳ್ಳೋ ಥೀಮ್ ಪಾರ್ಕ್ ಅಂತಿದೆ. ಆ ಥೀಮ್ ಪಾರ್ಕ್ ಹೋಗಿ ಖಂಡಿತವಾಗಿ ಎಲ್ಲವೂ ಒಂದು 2-3 ಗಂಟೆಯ ಒಂದು ಶೋ ಇದೆ. ಅದರಲ್ಲಿ ಎಲ್ಲವೂ ನೀವು ಬಾಬಾ ಅವರ ದ್ವಾರಕಾಮಾಯಿ, ಪಂಢರಪುರ ಎಲ್ಲವನ್ನು ಅಲ್ಲಿ ಒಂದು ತೋರಿಸ್ತಾರೆ ಮೂವಿ. ಮತ್ತೊಂದು ಲಂಕಾಧಾನ ಅಂತಿದೆ, ಅದನ್ನು ಭಾಳ ಚೆನ್ನಾಗಿದೆ. ಎಲ್ಲವನ್ನು ನೋಡ್ಬೋದು ಥೀಮ್ ಪಾರ್ಕಲ್ಲಿ. ಅದಕ್ಕಾಗಿ ನೀವು ಹೆಚ್ಚಿನ ಸಮಯವನ್ನು ಹಾಗೆ ಬಾಬಾವರ ಸನ್ನಿಧಾನಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿಯ ಆವರಣದಲ್ಲಿ ಸಾಯಿ ಪಾರಾಯಣ ಮಾಡುವಂಥ ಹಾಲ್ ಇದೆ. ಅಲ್ಲಿ ಕುಳಿತುಕೊಂಡು ಸಾಯಿ ಸಹಸ್ರನ ಪಾರಾಯಣ ಎಲ್ಲ ಮಾಡಿ. ಹಾಗೆ ದತ್ತಾತ್ರನ ಸ್ಥಾನ ಇದೆ. ಹಾಗೆ ಅಲ್ಲಿ ನಂದಾದೀಪ ಬುಡಿಯುವಂಥ ಒಂದು ಜಾಗ ಇದೆ. ಅದು ಬಾಬಾ ಅವಾಗೆ ಉರಿಸಿದ್ದ ದೀಪ ಇನ್ನೂ ಉರಿತಾ ಇದೆ, ನಿತ್ಯ ಅಖಂಡವಾಗಿ ಉರಿತಾ ಇದೆ ಆ ನಂದಾದೀಪ. ಆ ಬಾಬಾ ಅವರು ಉಪಯೋಗಿಸಿದಂಥ ಆ ಗಾರ್ಡನ್ ಇದೆ, ಅಂದರೆ ಅಲ್ಲಿ ಒಂದು ಉದ್ಯಾನವನ ಇದೆ. ಅಲ್ಲಿ ಬಾಬಾ ಅವರು ನೀರು ಉಪಯೋಗಿಸುವಂಥ ನೀರಿದೆ. ಹಾಗೆ ಎಲ್ಲ ಅಲ್ಲಿ ನಾನಾವಲ್ಲಿ ಅಬ್ದುಲ್ಲಾ ಅವರೆಲ್ಲ ಅಲ್ಲಿ ಸಮಾಧಿ, ಆ ಕಡೆ ಲಕ್ಷ್ಮೀಬಾಯಿ ಆ ಆವರಣದಲ್ಲಿ ಎಲ್ಲವೂ ಇದೆ. ಎಲ್ಲವೂ ಸೂಕ್ಷ್ಮವಾಗಿ ಗ್ರಹಿಸಿ ಆ ಅನುಭೂತಿಯನ್ನು ಪಡೆಯಿರಿ, ಬಾಬಾ ಅವರ ಅನುಭೂತಿ. ಅದಕ್ಕಾಗಿ ನೀವು ಎಲ್ಲಿಯೂ ಮಹಾರಾಷ್ಟ್ರದ ಅಲ್ಲಿ ಒಂದು ವ್ಯಾಪಾರಿಗಳು ಅಲ್ಲೆಲ್ಲ ಕೆಲವೊಂದು ವಿಚಾರಗಳಲ್ಲಿ ಮೋಸ ಹೋಗಬೇಡಿ ಅಂತ ಹೇಳ್ತಾ ಬಾಬಾ ಅವರ ಸಂದಲ್ಲಿ ಒಂದು ಸಾಯಿರಾಮ್ ಅಂತ ಮಾಡ್ತಾ ಇದು ನೋಡಿ, ಶಿರ್ಡಿ ಸಾಯಿಬಾಬಾ ಸಂಸ್ಥಾನದ ಒಂದು ಆ್ಯಪ್ ಇದು. ಇದರಲ್ಲಿ ನೀವು ದರ್ಶನ, ಆರತಿ, ರೂಮ್ ಬುಕ್ಕಿಂಗು ಎಲ್ಲವನ್ನು ಮಾಡ್ಬೋದು. ಯಾವ ತಾರೀಖನ್ನು ನೀವು ಫಿಕ್ಸ್ ಮಾಡ್ಬೋದು, ಯಾವ ತಾರೀಕು ಹೋಗಬೇಕು, ಯಾವ ಸಮಯ ಬೇಕು ಅದನ್ನು ಫಿಕ್ಸ್ ಮಾಡ್ಬೋದು. ಯಾವ ಸೇವೆಯನ್ನು ಎಷ್ಟು ಅಮೌಂಟ್ ತೋರಿಸ್ತದೆ ಎಲ್ಲವನ್ನು ನೀವು ಮಾಡ್ಬೋದು. ಹಾಗೆ ನೀವು ಸಹ ಇದರಲ್ಲಿ ಆರತಿ ಇದು ಸಹ ನೀವು ಬುಕ್ಕಿಂಗ್ ಮಾಡ್ಬೋದು. ಯಾವ ಆರತಿ ಬೇಕು ಅದನ್ನು ಸಹ ಇಲ್ಲಿ ಬುಕ್ ಮಾಡ್ಬೋದು. ಆ ಆರತಿ ಪ್ರಕಾರ ಬುಕ್ ಮಾಡೋಕ್ಕಿಂತ ಹಣ ಪೇಮೆಂಟು ಆನ್ಲೈನಲ್ಲೇ ಮಾಡ್ಬೋದು. ಕಾಕಡ ಆರತಿ, ಮಧ್ಯಾಹ್ನ ಆರತಿ, ಧೂಪಾರತಿ, ಶೇಷಾರತಿ ಈ ಎಲ್ಲ ಆರತಿಗಳನ್ನು ಬುಕ್ ಮಾಡ್ಬೋದು. ಎಲ್ಲವೂ ನಿಮಗೆ ಈ ಆ್ಯಪಲ್ಲಿ ನಿಮಗೆ ಎಲ್ಲ ವ್ಯವಸ್ಥೆ ಇದೆ. ಹಾಗೆ ಸಾಯಿ ಸತ್ಯನಾರಾಯಣ ಪೂಜೆ ಎಲ್ಲವನ್ನು ನೀವು ಇಲ್ಲಿ ಬುಕ್ ಮಾಡ್ಬೋದು. ಲೈವ್ ಆಗಿ ಬಾಬಾರವರ ಎಲ್ಲ ದರ್ಶನ ಸಹ, ರೂಮ್ ಬುಕ್ಕಿಂಗ್ ಸಹ ಇಲ್ಲಿ ಮಾಡ್ಬೋದು. ರೂಮ್ ಸಹ ಮಾಡಿಕೊಂಡು ನಮಗೆ ಯಾವ್ಯಾವ ರೂಮ್ ಬೇಕು, ಎಲ್ಲಿ ಎಷ್ಟು ಖಾಲಿ ಇದೆ ಎಲ್ಲವೂ ತೋರಿಸ್ತದೆ. ಎಷ್ಟು ಜನ ಇದ್ದೀರಿ ಎಲ್ಲವೂ ಕೇಳುತ್ತೆ. ಎಲ್ಲವನ್ನು ಇದು ಆ್ಯಪಲ್ಲಿ ನೀವು ಮಾಡ್ಬೋದು. ಹಾಗೆ ನೀವು ಬಾಬಾರವರ ಯಾವ ಸಮಯಕ್ಕೆ ತಕ್ಕಂತೆ ಅದನ್ನು ನಿರ್ದಿಷ್ಟಪಡಿಸಿಕೊಳ್ಬೋದು. ಮತ್ತೊಂದು ಸಹ ನೀವು ಎಲ್ಲ ಪೂಜೆ ಪುರಸ್ಕಾರ, ಸತ್ಯನಾರಾಯಣ ಪೂಜೆ ಸಹ, ಹಾಗೆ ನೀವು ಸಾಯಿ ಅಭಿಷೇಕ ಪೂಜೆ 2 ಸ್ಲಾಟ್ ನಡೀತಾರೆ, ಅದನ್ನು ನೀವು ಇದರಲ್ಲಿ ಮಾಡಬಹುದು. ಹಾಗೂ ಸಹ ಈ ಆ್ಯಪಲ್ಲಿ ನೇರವಾಗಿ ಬಾಬಾರವರ ಅಲ್ಲಿ ನಡೆಯುವಂಥ ದರ್ಶನವನ್ನು ನಿಮ್ಮ ಮೊಬೈಲ್ನಲ್ಲಿ ನೇರವಾಗಿ ನೀವು ನೋಡ್ಬೋದು. ನೀವೆಲ್ಲೂ ಕುಳಿತಲ್ಲಿಯೂ ಸಹ, ಮನೆಯಲ್ಲೂ ಕುಳಿತು ಸಹ, ಎಲ್ಲೂ ಹೋಗುವ ಸಹ, ಪ್ರವಾಸ ಮಾಡುವಾಗಲೂ ಸಹ ನಿಮ್ಮ ಈ ಆ್ಯಪಲ್ಲಿ ನೀವು ಆರಾಮಾಗಿ ನೋಡ್ಬೋದು. ಅಷ್ಟೊಂದು ಸುವಿಧಾ. ಹಾಗೂ ನಿಮಗೆ ಸಾಯಿ ಸಚ್ಚರಿತೆ ಗ್ರಂಥಗಳನ್ನು ಸಹ ಈ ಆ್ಯಪಲ್ಲಿ ನೀವು ತರಿಸ್ಕೊಳ್ಬೋದು. ಡೊನೇಷನ್ ಸಹ ಈ ಮೂಲಕ ನೀವು ನೀಡಬಹುದು. ಇಷ್ಟೆಲ್ಲ ವ್ಯವಸ್ಥೆ ಈ ಆ್ಯಪಲ್ಲಿ ಇದೆ. ಖಂಡಿತವಾಗಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಖಂಡಿತವಾಗಿ ಒಂದು ಡೈರಿಯಲ್ಲಿ ಬರೆದುಕೊಂಡು ನೆನಪಿಟ್ಟುಕೊಳ್ಳಿ. ಇದು ನಿಮಗೆ ಭಾಳ ಅನುಕೂಲ ಆಗತ್ತೆ. ಇದು ನಿಮಗೆ ನಾನು ಈ ಮಾಹಿತಿಗಾಗಿ ಈ ರೀತಿ. ಒಂದು ವೇಳೆ ನಿಮಗೆ ಈ ಆ್ಯಪ್ನಲ್ಲಿ ಏನೂ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ತಿಳ್ಕೊಳ್ಳಿ, ನೀವು ಶಿರ್ಡಿಗೆ ಹೋಗಿ ಅಲ್ಲಿ ಸಹ ಹೋಗಿ ಕೌಂಟರ್ನಲ್ಲಿ PR ಆಫೀಸ್ನಲ್ಲಿ ಹೋಗಿ
ನೀವು ದರ್ಶನದ ಟಿಕೆಟನ್ನು ಪಡ್ಕೊಳ್ಬೋದು. ಆದರೆ ಅಲ್ಲಿ ಹೋದರೆ ನಿಮಗೆ ಕಾಕಡ ಆರತಿ, ಮಧ್ಯಾಹ್ನ ಆರತಿ, ಶೇಜ ಆರತಿ ಸಿಗುವುದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಇಲ್ಲೇ ಆನ್ಲೈನ್ನಲ್ಲಿ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಎಷ್ಟೂ ಅಲ್ಲಿ ರಶ್ ಇರಲಿ, ಎಲ್ಲ ವ್ಯವಸ್ಥೆಯನ್ನು ಆನ್ಲೈನಲ್ಲೇ ಮಾಡ್ಕೊಂಡು ಹೋದರೆ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಕೇವಲ 1 ಗಂಟೆ ಒಳಗೆ ಅಲ್ಲೆಲ್ಲ ದರ್ಶನ, 1:30-2 ಗಂಟೆ ಒಳಗೆ ದರ್ಶನ ಆಗುತ್ತೆ. ಹಾಗಾಗಿ ಆ್ಯಪ್ ಮುಖಾಂತರ ಆರತಿ ನೋಡೋರು ಇಚ್ಛೆ ಪಡೋರು ಆ್ಯಪಲ್ಲೇ ಹೋಗಿ, ಯಾಕೆಂದರೆ ಅದು ನಾನು ನೋಡಿದ ಪ್ರಕಾರ ಅಲ್ಲಿ ನಿಮಗೆ ಅವರು ಎಲ್ಲಿ ಹೋದರೂ ಸಹ ನೀವು ಆನ್ಲೈನಲ್ಲೇ ಮಾಡಿ ಅಂತ ನಿಮಗೆ ಸಲಹೆ ಕೊಡ್ತಾರೆ. ಈಗ ದಯವಿಟ್ಟು ಆನ್ಲೈನಲ್ಲೇ ಮಾಡಿಕೊಂಡು ಆ ದರ್ಶನ ಮಾಡಿ ಎಲ್ಲವೂ. ಹಾಗೆ ಆ್ಯಪ್ನಲ್ಲಿ ಅಖಂಡವಾದ ನಿಮಗೆ ಅಲ್ಲಿ ದರ್ಶನ, ಲೈವ್ ದರ್ಶನ, ನೀವು ಯಾವಾಗಲೂ ಟ್ರಾವೆಲ್ ಮಾಡುವಾಗ ಅಥವಾ ಎಲ್ಲೂ ಹೋಗುವಾಗ ನೀವು ಕುಳಿತಲ್ಲಿಕೊಂಡು ಆ ಲೈವ್ ದರ್ಶನವನ್ನು ಬಾಬಾ ಅವರ ಸನ್ನಿಧಾನ ನಡೆಯುವಂಥ ಎಲ್ಲ ಸಮಾಧಿ ಸ್ಥಾನವನ್ನು ನಿತ್ಯ ಅಲ್ಲಿ ನೇರವಾಗಿ ನೀವು ಆ್ಯಪಲ್ಲಿ ನೋಡ್ಬೋದು. ಇಷ್ಟೆಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ಸಾಯಿ ಭಕ್ತಾದಿಗಳೇ, ನೀವು ಒಂದು ಸಾಯಿಬಾಬಾ ನಿಮ್ಮನ್ನು ಕರೆಸ್ಕೊಳ್ತಾನೆ, ಒಂದು ಯೋಜನೆ ಹಾಕ್ಕೊಳ್ಳಿ. ಬಾಬಾ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಸಾಯಿ ದರ್ಶನ ತರಾತುರಿಯಲ್ಲಿ ಮಾಡಬೇಡಿ, ಯಾಕೆಂದರೆ ಅನುಭೂತಿ ಪಡ್ಕೊಳ್ಬೇಕು. ಸಾಯಿ ದರ್ಶನ, ದ್ವಾರಕಾಮಾಯಿ ದರ್ಶನ, ಚಾವಡಿ ದರ್ಶನ, ಎಲ್ಲ ದರ್ಶನ ಅಂತ ಮಾಡ್ಕೊಳ್ತಾ, ನಾನು ಹೇಳ್ದಂಗೆ ನಿಮಗೆ ಅಲ್ಲಿ ಥೀಮ್ ಪಾರ್ಕ್ ಅಂತಿದೆ. ಆ ಥೀಮ್ ಪಾರ್ಕ್ನಲ್ಲೂ ಸಹ ಬಾಬಾ ಅವರ ದರ್ಶನವಂತ ಒಂದು ಮಕ್ಕಳಿಗೆಲ್ಲ ಮತ್ತು ಒಂದು ಬಾಬಾ ಅವರ ಅನುಭೂತಿ ಆಗುತ್ತೆ. ಅದನ್ನು ಮಾಡಿಕೊಂಡು ಪಾವನರಾಗಿ ಅಂತ ಹೇಳ್ತಾ, ಸತ್ಯನಾರಾಯಣ ಪೂಜೆ ಎಲ್ಲವನ್ನು ಮಾಡ್ತಾ ಮತ್ತು ಸಾಯಿಯ ಸೇವೆಯನ್ನು ಮಾಡ್ತಾ, ಸಾಯಿಯ ಮಂದಿರದಲ್ಲಿ ಕುಳಿತು ಧ್ಯಾನ, ಜಪ, ತಪ ಮಾಡ್ತಾ ನಿಮ್ಮ ಆಶೋತ್ತರಗಳೆಲ್ಲ ಬಾಬಾ ಈಡೇರಿಸ್ತಾನೆ. ಪುನಃ ಆತ ಬಾಬಾ ನಿಮ್ಮನ್ನು ಕರೆಸ್ಕೊಳ್ತಾನೆ. ಇದು ನಿಮಗೆ ಮಾಹಿತಿಯನ್ನು, ಚಿಕ್ಕ ಮಾಹಿತಿಯನ್ನು ನಾನು ಸಂಕ್ಷಿಪ್ತವಾಗಿ ನಮಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಸಾಯಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶುಭ ಆಶೀರ್ವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ